ಅಯ್ಯೋ ಅದೇನು ಅಂತ ಸರಿಯಾಗಿ ಮಾತಾಡಿಪ್ಪ. ಹೌದಲ್ವಾ, ನಾನೇ ನಿನ್ ಗಂಟ್ಲನ್ನ ಕಿತ್ಕೊಂಡ್ಬಿಟ್ಟೆ. ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳಿ. ಅಪ್ಪ, ಇದನ್ನ ಅರ್ಥ ಮಾಡ್ಕೊಳಕ್ಕೆ ಎಷ್ಟೆಲ್ಲ ಕಷ್ಟ ಆಗೋಯ್ತು. ಹೌದು ರೀ, ಆ ವರದಿಂದ ಎಷ್ಟು ಅನುಕೂಲ ಇದೆಯೋ ಅಷ್ಟೇ ಅನಾನುಕೂಲನೂ ಇದೆ. ಈ ದುಡ್ಡಿಂದ ಏನೆಲ್ಲ ಆಗೋಯ್ತಲ್ಲ. ಬೇಡ ಬೇಡ ರೀ, ನೀವು ಮೊದಲು ಆಫೀಸ್ಗೆ ಹೋಗಿ ಕೆಲ್ಸಕ್ಕೆ ಸೇರ್ಕೊಳ್ಳಿ. ಮೊದಲು ಈ ಬಟ್ಟೆನ ಬಿಚ್ಚಾಕಿ. ಅಲ್ಲಪ್ಪ, ಈ ಬಟ್ಟೆನ ಬಿಚ್ಚಾಕಿ ಆಫೀಸ್ ಬಟ್ಟೆನ ಹಾಕೊಂಡು ಹೊಡಿಪ್ಪ. ಸಾರಿ ಸರ್, ನಿಮ್ಮ ಹತ್ರ ಸಾರಿ ಕೇಳೋದಕ್ಕೆ ಬಸ್ ಎಕ್ಸ್ಪ್ರೆಸ್ ಬಂದಿದ್ದಾರೆ. ರೇ ಬಸವ, ಏನೋ ಡಿಸ್ಮಿಸ್ ಅಂದಿದ ತಕ್ಷಣ ಹಾಗೆ ಹೋಗ್ಬಿಡೋದೇನ್ರಿ? ಪಾಪ ಏನ್ ಮಾಡ್ತಾರೆ ಸರ್ ಬಡಪ. ರೇ ಅದೇನಂತ ಬಾಯ್ ಬಿಟ್ಟು ಹೇಳ್ರಿ. ಸಾರಿ ತಪ್ಪಾಯ್ತು, ಇನ್ ಮುಂದೆ ಈಗ ಮಾಡಲ್ಲ ಅಂತ ಹೇಳಿ. ಏನೀಗ ಪ್ರಾಬ್ಲಮ್ ರೇ? ನನ್ನ ಹತ್ರ ಹ್ಞೂ ಹ್ಞೂ ಅವೆಲ್ಲ ನಡೆಯೋದಿಲ್ಲ, ಮಾತಾಡ್ರಿ. ಬಸ್ಸು ಯಾಕೆ ಹೀಗೆ ಮಾಡ್ತಿದ್ದೀರಾ? ಮಾತಾಡಿ. ಗಂಟ್ಲ ನೋವಾ? ಧ್ವನಿ ಪೆಟ್ಟಿಗೆನೇ ಮಿಸ್ಸಿಂಗ್. ವಾಯ್ಸ್ ಕೂತೋಗಿದ್ಯಾ? ಕೆಲಸದಿಂದ ತೆಗ್ದಾಕಿದ ಶಾಕ್ಗೆ ಅವ್ರ ವಾಯ್ಸ್ ಹೋಗ್ಬಿಟ್ಟಿದೆ, ನನ್ನ ವಾಯ್ಸ್ ರೈಸ್ ಆಗ್ಬಿಟ್ಟಿದೆ. ಬಸ್ಸು ಮಾತಾಡಕ್ ಆಗಲ್ವಾ? ರೇ ಧ್ವನಿನೇ ಹೋಗ್ಬಿಟ್ಮೇಲೆ ಫ್ಯಾಕ್ಟ್ರಿ ಇಟ್ಕೊಂಡು ಏನ್ರಿ ಮಾಡಕ್ಕಾಗತ್ತೆ? ಕಸ್ಟಮರ್ ಹೇಗ್ರಿ ಕನ್ವಿನ್ಸ್ ಮಾಡ್ತಾರೆ? ಲುಂಗಿಗಳು ಹೇಗ್ರಿ ಮಾಡ್ತಾರೆ? ಧ್ವನಿನೇ ಇಲ್ಲ ಅಂದ್ಮೇಲೆ ದೇಹ ಏನಕ್ಕೆ? ಧ್ವನಿ ಸರಿ ಮಾಡ್ಕೊಂಬನ್ನಿ, ಗೆಟ್ ಔಟ್. ಏನದು? ಹೆಣ್ ಶಾಕು. ಎಲ್ರಿಗೂ ಕಾಫಿ ತಂದಿದ್ದೀನಿ, ತಗೊಳ್ಳಿ. ಅಪ್ಪ ದೇವ್ರೆ, ಇವ್ರ ಕಾಟ ತಡಿಲಾರ್ದೆ ಎಲ್ರಿಗೂ ಮಾತು ನಿಂತೋಗ್ಲಿ ಅಂತ ಹೇಳ್ದೆ. ಆ ಹೊರ ಪಲ್ಸೆ ಬಿಡ್ತಲ್ಲ, ಈಗೇನಪ್ಪ ಮಾಡೋದು? ಒಂದ್ ನಿಮಿಷ ಕೇಳ್ಕೊತೀನಿ. ದೇವ್ರೆ, ಇವ್ರು ಹೀಗೆ ಇದ್ರೆ ಮುಂದೆ ಹೇಗಪ್ಪ ಜೀವನ ಮಾಡ್ತಾರೆ? ಬೇಡ ಬೇಡ, ಹೇಗಾದ್ರೂ ಮಾಡಿ ಎಲ್ರಿಗೂ ಮಾತು ವಾಪಸ್ ಬಂದ್ಬಿಡ್ಲಪ್ಪ. ಮಾತು ವಾಪಸ್ ಬರಂಗ್ ಮಾಡು, ಮಾತು ವಾಪಸ್ ಬರಂಗ್ ಮಾಡು, ಮಾತು ವಾಪಸ್ ಬರಂಗ್ ಮಾಡು. ಇದೇ ತರ ಕಾಟ ಕೊಟ್ರೆ ಮತ್ತೆ ಮಾತು ವಾಪಸ್ ಹೋಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡ್ಬಿಡ್ತೀನಿ. ಯಾಕಪ್ಪ ಬೇಜಾರಿದ್ದೀರಾ? ಈಗ ಏನಾಯ್ತು ರೀ? ನಿಮಗ್ ಮಾತು ಬರುತ್ತೆ, ಮಾತಾಡಿಪ್ಪ. ಏನ್ ಬರುತ್ತೆ ಮಣ್ಣಂಗಟ್ಟಿ? ಸುಮ್ನಿರಮ್ಮ, ಬರಲ್ಲ ಅಂತ ಮಾತಾಡಿದ್ರಲ್ಲ. ಏನ್ ನಿಂಗೆ ಮಾತು ಬರುತ್ತೆ? ಗೋ ಐ ಲವ್ ಯು. ಏನಪ್ಪ ನೀವು ರೀ? ನಿಮ್ಗೆಲ್ಲರಿಗೂ ಮತ್ತೆ ವಾಪಸ್ ಮಾತು ಬರ್ಲಿ ಅಂತ ನಾನು ಆ ದೇವ್ರ ಹತ್ರ ಕೇಳ್ಕೊಂಡೆ. ಏನ್ ಕೇಳ್ಕೊಂಡೆ ಮಣ್ಣಂಗಟ್ಟಿ? ಸುಮ್ನಿರಮ್ಮ. ಬೆಳಗ್ಗೆನೆ ಕೇಳ್ಕೊಂಡಿದ್ರೆ ನನ್ನ ಕೆಲಸನಾದ್ರೂ ಉಳಿತಾ ಇತ್ತು. ಏನಪ್ಪ ಆಯ್ತು? ಅಯ್ಯೋ, ಅದು ಏನು ಅಂತ ವರ ಕೇಳ್ತೀಯಮ್ಮ? ನಿನ್ನಿಂದಾಗಿ ನನ್ನ ಕೆಲಸ ಹೋಯ್ತು, ನನ್ನ ಜೀವನ ಹಾಳಾಗಿ ಕುಟ್ಟೋಗಾಯ್ತು. ನೀವೇ ತಾನೇ ಹೇಳಿದ್ದು ಬಾಯಲ್ಲಿ ಕಲ್ಸಕ್ರೆ ಹಾಕೊಂಡು ಸಿಹಿಯಾಗಿ ಮಾತಾಡ್ಬೇಕು ಅಂತ, ಅದಕ್ಕೆ ನಾನು ಮಾತಾಡದ್ನಪ್ಪ. ಅಯ್ಯೋ ಸುಮ್ನಿರಮ್ಮ. ಬಾಸ್ ಚೇಂಬರ್ಗೆ ಹೋಗಿದ್ದೆ, ಸಾರಿ ಕೇಳು ಅಂದ್ರು. ತಂದೆ ತೊಲಗಾಚ ತಂದ್ಬಿಟ್ಟು. ಹೌದಾ? ಅಯ್ಯೋ ರೀ, AC ಲುಂಗಿ ಫ್ಯಾಕ್ಟ್ರಿನ ಹೇಗೆಲ್ಲ ಬೆಳೆಸ್ಬೇಕು ಅಂತ ನೀವು ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ರಿ, ಎಲ್ಲ ಆಸೆಗಳು ಹಾಳಾಗೋಯ್ತಲ್ರಿ. ಅಯ್ಯೋ, ಏನ್ ಮಾಡಕ್ಕಾಗತ್ತಮ್ಮ? ಆಸೆಗಳು ಒಂದೊಂದೇ ನಿರ್ನಾಮ ಆಗ್ತಾ ಇತ್ತು. ನಾನೇನಾದ್ರೂ AC ಲುಂಗಿ ಫ್ಯಾಕ್ಟ್ರಿ ಮ್ಯಾನೇಜರ್ ಆಗ್ಬೇಕಿತ್ತು. ಈ ಬಸವನ ಕದರೇ ಬೇರೆ. ನಮ್ಮ ಬಾಸ್ ಸದಾಶಿವ ತ್ರಯಂಬಕೇಶ್ವರನ ಜನ್ಮ ಜಾರಾಡ್ಬಿಡ್ತಿದ್ದೆ. ಆದ್ರೂ ಏನ್ ಮಾಡಕ್ಕಾಗುತ್ತೆ? ಬರೀ ಕ್ಲರ್ಕ್ ಆಗಿ ಇದ್ಕೊಂಡು ನನ್ನ ಕೈಲಿ ಏನು ಮಾಡಕ್ಕಾಗಲ್ಲ. ಏನಪ್ಪ, ನೀವು AC ಲುಂಗಿ ಫ್ಯಾಕ್ಟ್ರಿಗೆ ಬಾಸ್ ಆಗ್ಬೇಕು, ಆ ತರ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ನಾನಾಗಲ್ಲ. ನೀ ಸಾಕು ಸುಮ್ನೆ ನಾ ಕೇಳ್ಕೊತೀನಿ. ದೇವ್ರೆ AC ಲುಂಗಿ ಫ್ಯಾಕ್ಟ್ರಿಗೆ ನನ್ ಗಂಡ
ಎದ್ದೇಳಿ. ಯಾಕೆ ಹೇಳ್ಬೇಕು? ಅಯ್ಯೋ ಸೂರ್ಯ ಹುಟ್ಟಾಯ್ತಪ್ಪ. ಸೂರ್ಯ ಹುಟ್ಟೋಕೆ ನಾನು ಕಾರಣ ಅಲ್ಲ. ನೋಡಿ, ಯಾರ ಕಾರಣ ಅಲ್ಲದೆ ಇದ್ರು ಸೂರ್ಯ ಹುಟ್ಟೇ ಹುಟ್ತಾನೆ. ಕರೆಕ್ಟ್ ಅಮ್ಮ. ಈ ಲೋಕದಲ್ಲಿ ಲಂಚ ಇರದೆ ಆಗುವಂತ ಕೆಲಸ ಅಂದ್ರೆ ಅದು ಒಂದೇ ಅನ್ಸುತ್ತೆ ಬಹುಶಃ. ಸೂರ್ಯ ಕರೆಕ್ಟ್ ಟೈಮ್ಗೆ ಹುಡ್ತಾನೆ, ಕರೆಕ್ಟ್ ಟೈಮ್ಗೆ ಮುಳುಗ್ತಾನೆ. ಯಾರ ಇನ್ಫ್ಲುಯೆನ್ಸ್ಗೂ ಅವನ್ ಕಾಯಲ್ಲ ಪಾಪ. ಕರೆಕ್ಟ್ ಟೈಮ್ ಬರ್ತಾನೆ, ಕರೆಕ್ಟ್ ಟೈಮ್ ಹೋಗ್ತಾನೆ. ಪಿಕಪ್ ಇಲ್ಲ, ಡ್ರಾಪ್ ಇಲ್ಲ. ನಾವ್ಯಾಕೆ ಹಂಗಿಲ್ಲ? ಏನಪ್ಪ ನೀವು ಎಂತ ಫಿಲಾಸಫಿ ಮಾತಾಡ್ಬಿಟ್ರಿ. ಮತ್ತಿನ್ನೇನಮ್ಮ ಗೌ, ರೀ ಸೂರ್ಯನ್ಗೆ ಯಾರಾದ್ರೂ ಯಾವತ್ತಾದ್ರೂ 10 ಪೈಸಾ ಲಂಚ ಕೊಡೋ ಧೈರ್ಯ ಮಾಡಿದನ? ಇಲ್ಲ. ನಾನು ಹುಟ್ಟಿದ್ದೆ ಈ ಲೋಕ ಬೆಳಗೋಕೆ ಅಂತ ಸೂರ್ಯ ಯಾವತ್ತಾದ್ರೂ ಅಹಂ ಪಟ್ಕೊಂಡಿದ್ದಾನ? ಇಲ್ಲ. ನಾನು ಹುಟ್ಟಿದ ಕೂಡಲೇ ಎಲ್ಲೆಲ್ಲೋ ಗದ್ದಲ ಆಗ್ಲಿ, ಲೋಕದ ಜನರೆಲ್ಲ ಪಟಾಕಿ ಹೊಡಿಲಿ ಅಂತ ಅವನು ಬಯಸಿದಾನ? ಇಲ್ಲ. ರೀ ಸೂರ್ಯ ಉದಯ ಆಗೋದು ಯಾರ ಕಣ್ಗೂ ಕಾಣಿಸೋದೇ ಇಲ್ಲ ಅಲ್ವಾ? ಸೈಲೆಂಟ್ ಆಗಿ ಹುಡ್ತಾನೆ, ಸೈಲೆಂಟ್ ಆಗಿ ಬರ್ತಾನೆ, ಸೈಲೆಂಟ್ ಆಗಿ ಕೆಲಸ ಮುಗಿಸ್ತಾನೆ, ಸೈಲೆಂಟ್ ಆಗಿ ಹೋಗ್ತಾನೆ. ಕನ್ವಿನ್ಸು ತಗೊಳ್ಳಲ್ಲ, ಪೇಮೆಂಟು ತಗೊಳ್ಳಲ್ಲ. ಹೌದಪ್ಪ. ನೋಡಿ, ನೀವು ನಿಮ್ಮ AC ರಿಂಗ್ ಫ್ಯಾಕ್ಟ್ರಿನ ಹೇಗೆಲ್ಲ ಬೆಳೆಸ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ. ನೀವು ಸರಿಯಾಗಿ ಕೆಲಸ ಮಾಡ್ಕೊಂಡು ಹೋಗಿ ಸಾಕು. ನೀನು ಬಾಯಿ ಮುಚ್ಚಿ ಸಾಕು. ಹೇಗೆ ನೀನ್ ಮಾಡಿದ ಫೋನಿನ ಗಲಾಟೆಯಿಂದಾಗಿ ನನ್ನ ಕೆಲಸ ಕಳ್ಕೊಂಡು ಮನೇಲಿ ಬಿದ್ದಾಗಿದೆ. ವಾಪಸ್ ಬಾ, ಕೆಲಸ ಕೊಡ್ತೀನಿ ಅಂತ ಕರೆದ್ರು. ಸಾರಿ ಕೇಳು ಅಂದ್ರು, ಬೆ ಅಂತೆ. ಹೋಗು ತೊಲಗಾಚೆ ಅಂತಂದ್ರು. ಇನ್ನೇನಿದ್ರು ಸಾಯೋ ತನಕ ನಾನು ಇಡ್ಲಿ ಚಟ್ನಿ ರುಬ್ಬೋ ಗುಂಡು ಇದನ್ನೇ ನಂಬ್ಕೊಂಡು ಬದುಕಬೇಕು. ಅಯ್ಯೋ, ನೀವೇನು ತಲೆ ಕೆಡ್ಸ್ಕೊಡ್ಬೇಡಿ ಅಪ್ಪ. ನಾನು ದೇವ್ರ ಹತ್ರ ನೀವು ಬಾಸ್ ಆಗ್ಲಿ ಬಾಸ್ ಆಗ್ಲಿ ಬಾಸ್ ಆಗ್ಲಿ ಅಂತ ಕೇಳ್ಕೊಂಡಿದೀನಿ. AC ಲುಂಗಿ ಫ್ಯಾಕ್ಟ್ರಿಗೆ ನೀವು ಬಾಸ್ ಆಗ. ಸಾಕು 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 ಸುಮ್ಮನಿರು. ಏನು AC ಲುಂಗಿ ಫ್ಯಾಕ್ಟ್ರಿಗೆ ಬಾಸ್ ಆಗಿಲ್ವಾ? ಎಲ್ಲಿ? ಇಡ್ಲಿ ಫ್ಯಾಕ್ಟ್ರಿಗೆ. ಬಿಸಿ ಬಿಸಿ ಇಡ್ಲಿ. ಯಾವತ್ತೂ ಅಷ್ಟೇ, ತಾಳ್ಮೆಯಿಂದ ಕಾದ್ರೆ ಬಿಸಿ ಬಿಸಿ ಇಡ್ಲಿ ಸಿಗುತ್ತೆ, ತಂಪಾದ ಚಟ್ನಿ ಸಿಗುತ್ತೆ. ಚಟ್ನಿ ಖಾರವಾಗಿದೆ, ನೆನ್ನಾಗಿದ್ದ ಸಕ್ಕತ್ತಾಗಿದೆ ಅಲ್ವೇ? ಇನ್ನೂ ಖಾರ ಬೇಕಂದ್ರೆ ಹೇಳಿ ಸ್ವಾಮಿ. ಮೆಣಸಿನ್ಕಾಯಿ ಅರಿತಾ ಇದೀನಿ. ಸಾಕು, ಇದಕ್ ಮೇಲೆ ಖಾರ ಹರಿದ್ರೆ ಡಾಕ್ಟರ್ ನಮ್ಮ ಹೊಟ್ಟೆ ಹರಿದು ಬಿಡ್ತಾರೆ. ಬಾಲು, ನಿಮ್ ಫ್ಯಾಕ್ಟ್ರಿ ಇಡ್ಲಿ ಮುಂದೆ ಇನ್ಯಾವ ಇಡ್ಲಿನೂ ಇಲ್ಲ ರೀ. ಇಡ್ಲಿ ಅಂದ್ರೆ ಅವನ ಅಜ್ಜಿ ಇದಾರೆ. ಸ್ವಾಮಿ, ಅದು ನನ್ನ ಅಜ್ಜಿ ಮಾಡಿದ್ದಲ್ಲ, ನನ್ನ ಹೆಂಡತಿ ಮಾಡಿ. ಅವ್ರಿಗೆ ಹೇಳ್ಬಿಡ್ರಿ, ಅವನ ಅಜ್ಜಿ ಇಡ್ಲಿ ಅಂದ್ರೆ ಇದೆ. ಪ್ಲೇಟ್ ಇಡ್ಲಿ ಕೊಡಪ್ಪ. ಸರ್, ನೀವು ಆ ಬಸ್ಸನ್ನ ಡಿಸ್ಮಿಸ್ ಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಸರ್. ನನಗಂತೂ ಯಾವ ಲೆವೆಲ್ ಖುಷಿ ಆಗ್ತಾ ಇದೆ ಅಂದ್ರೆ 50 ಲೀಟರ್ ಹಾಲ್ನ ಒಟ್ಟಿಗೆ ಗಟ ಅಂತ ಕುಡ್ದಷ್ಟು ಸಂತೋಷ ಆಗ್ತಿದೆ. ಇಲ್ಲ ರೀ, ಹಾಗೆ ಮಾಡಬಾರ್ದಾಗಿತ್ತು. ಅವನೇನೋ ಹುಡುಗಿ ಥರ ಮೆಸೇಜ್ ಮಾಡಿ ಫೋನ್ ಮಾಡಿ ಮಾತಾಡ್ಬಿಟ್ನಲ್ಲ, ನಾನು ಅದನ್ನೇ ತಪ್ಪು ಅಂತೇಳಿ ಸಸ್ಪೆಂಡ್ ಮಾಡ್ಬಿಟ್ನಲ್ಲ. ನಾನು ಮಾಡಿದ ತಪ್ಪಲ್ವಾ? ಸುಮ್ಮನೆ ಹೇಳಿ ಸರ್, ಎಂತದೂ ಇಲ್ಲ. ಅವ್ನು ಯಾರ ಜೊತೆ ಆಟ ಆಡಿರೋದು? ಅದು ಬಾಸ್ ಸದಾಶಿವ ತ್ರಯಂಬಕೇಶ್ವರ ಅವ್ರ ಜೊತೆ. ನಿಮ್ ಜೊತೆ ಒಬ್ಬ ಆಫ್ಟರ್ ಆಲ್ ಕ್ಲರ್ಕು ಫೋನ್ ಮಾಡಿ ಆಟ ಆಡ್ಸದ ತಪ್ಪು ಸರ್. ನೀವು ಮಾಡಿರೋದು ಸರಿ. ಅವನು ಮನೇಲಿ ಬಿದ್ದಿದ್ರೆ ಬುದ್ಧಿ ಬರುತ್ತೆ ಸರ್. ಇಲ್ಲ ರೀ, ನಾನೆಲ್ಲ ದುಡ್ಡು ನಿರ್ಧಾರ ತಗೊಂಡ್ಬಿಟ್ಟೆ ಅನ್ಸುತ್ತೆ. ನಾನು ಹಾಗೆ ಮಾಡಬಾರ್ದಾಗಿತ್ತು, ಅವನ್ನ ಸಸ್ಪೆಂಡ್ ಮಾಡಬಾರ್ದಾಗಿತ್ತು. ಸರ್ ಸುಮ್ಮನೆ ಹೇಳಿ ಸರ್, ನೀವು ಮಾಡಿದ್ದೆ ಕರೆಕ್ಟ್. ಇಸ್ ಇಟ್? ಇಟ್ ಈಸ್. ನೋ ನೋ ನೋ. ಯಾ ಬಾಲು, ನನಗೆ ಬರ್ತಾ ಇರೋ ಸಿಟ್ಟಿನಲ್ಲಿ ಆ ವಿಷಕಂಠದ ತಲೆ ಮೇಲೆ ಚಟ್ನಿ ಹರಿದ್ಬಿಡೋಣ ಅನಿಸ್ತಿದೆ. ತಲೆ ಮೇಲೆ ಯಾಕೆ ಅರಿತೀಯಾ? ಆಲ್ರೆಡಿ ನಾನು ಅರ್ದಿದ್ದೀನಿ. ಇದನ್ನ ಚಟ್ನಿಗೆ ಮಿಕ್ಸ್ ಮಾಡಿ ತಗೊಂಡೋಗಿ ಕೊಡು, ಹೊಟ್ಟೆ ಅರಿಲಿ. ತಗೊಳ್ಳಿ ಸರ್, ತಗೊಳ್ಳಿ ಸರ್. ಬಿಸ್ನೀರು ಯಾಕೋ? ಕುಚಿಪುಡಿ ನೋಡ್ಬಲ್ಲ, ಈಗ ಕಥಕಳಿ ನೋಡೋಣ. ಏನ್ರಿ ಆಯ್ತು? ಖಾರ ಸಾರು ಬಿಸ್ತಿರ್ಗು. ಬಿಸ್ನೀರು ಕೊಡಕ್ಕೆ ಕೂರಿಗೆ. ಅಯ್ಯ ಅಲ್ಲ ಸರ್, ಬಿಸ್ತಿರ್ ಕೊಟ್ಟಿದ್ದಕ್ಕೆ ಇಷ್ಟು ಖಾರ ಸರ್. ಖಾರ ಆದ್ಮೇಲೆ ಯಾಕೆ ಬಿಸ್ನೀರು ಕೊಟ್ರೆ? ಸರ್ ಆಗಲ್ಲ ಸರ್, ಖಾರ ಜಾಸ್ತಿ ಆದಾಗ ಬಿಸಿನೀರು ಕುಡಿದ್ರೆ ನಾಲ್ಗೆಲ್ಲಿರೋ ಟೇಸ್ಟ್ ಬಡ್ಸ್ ಎಲ್ಲ ಸತ್ತೋಗ್ಬಿಡುತ್ತೆ. ಆ ಖಾರ ಕಮ್ಮಿ ಆಗುತ್ತೆ. ಇನ್ನೂ ಸ್ವಲ್ಪ ಕೊಡ್ತೀನಿ, ಕುಡಿರಿ ಸರ್. ಯಾಕೋ ನಗ್ತೀಯಾ? ನೀನು ಮಾಡಿ ಸ್ವಲ್ಪನೂ ಸರಿ ಇಲ್ಲ ಕಣೋ, ಮಂಕ್ತೀನಿ. ನೀನ್ ಸುಮ್ನೀರ್ ಬಾಲು, ನೀನ್ ಸಸ್ಪೆಂಡ್ ಮಾಡಿದ್ ಸರಿ ಅಂತ ಹೇಳ್ತಾನಲ್ಲ ವಿಷಕಂಠ. ನನ್ಗೆ ಹೊಟ್ಟೆ ಉರಿತೀಯೋ ಅಲ್ವಾ? ಅಲ್ಲ, ಇವತ್ತು ಸಂಜೆವರೆಗೂ ಅವ್ನ ನಾಲ್ಗೆ ಸರಿ ಆಗಲ್ಲ, ಹಂಗ್ ಮಾಡ್ಬಿಟ್ಟಿದೀನಿ. ಪಾಪ ಕಣೋ, ಸಂಜೆ
ಲೋ ಇಡ್ಲಿ ತುಂಬಾ ಉಳಿದಿದೆ ಕಣೋ, ಬಾ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಮಾರೋಣ. ನನ್ನ ಡ್ಯೂಟಿ ಅವರ್ಸ್ ಮುಗೀತು. ಹೇಗಿದ್ರು ನೀನು ಇವತ್ತು ಆಫೀಸ್ಗೆ ಹೋಗಲ್ವಲ್ಲ, ನೀನೇ ಗಾಡಿ ತಳ್ಕೊಂಡೋಗಿ ಮಾಡ್ಕೊಂಡು ಬಾ. ಕೂತ್ಕೊಳ್ಳಿ ಸರ್. ಥ್ಯಾಂಕ್ ಯು. ಓ ನಮಸ್ಕಾರ, ಬನ್ನಿ 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 ಕೂತ್ಕೊಳ್ಳಿ. ಸರ್ ಲಾಯರ್ ಬಾಬು ಅವರು ಒಂದು ಒಳ್ಳೆ ವಿಷಯ ಹೇಳ್ತಾರೆ ಸರ್. ಅಂದ್ರೆ ಟ್ಯಾಕ್ಸ್ ಅಲ್ಲಿ ಏನಾದ್ರು ರಿಬೇಟಾ? ಟ್ಯಾಕ್ಸ್ ಏನಿಲ್ಲ ಸರ್, ಇವಾಗ ನಿಮ್ಗೆ ಇರೋ ಜವಾಬ್ದಾರಿ ಇನ್ನು ಮುಂದೆ ಇರೋಲ್ಲ. ಒಳ್ಳೆ ಸಿಸ್ಟಮ್ ಇದೆ ಸರ್. ಹೊಸ ಸಿಸ್ಟಮ್. ಸರ್, ನಿಮ್ಮ ಕಂಪನಿ ಕೆಲವು ಡಾಕ್ಯುಮೆಂಟ್ಸ್ ಹುಡುಕ್ತಾ ಇದ್ದೆ. ಆ ಡಾಕ್ಯುಮೆಂಟ್ಸಲ್ಲಿ ಇನ್ನೊಂದು ಬಿಲ್ ಸಿಕ್ತು. ಬಾಬಾ ನನಗೆ ಹೇಳೇ ಇಲ್ಲ. ಸರ್ ಅವ್ರು ಸಾಯಕ್ ಮುಂಚೆ ಬರ್ದಿಟ್ಟಿರೋ ಕೊನೆ ಬಿಲ್ಲು ಸರ್. ಸತ್ ಮೇಲಾದ್ರೂ ಹೇಳ್ಬೋದಾಗಿತ್ತಲ್ಲ. ನೀವು ಬಂದಿದ್ದಾರಲ್ಲ. ಹೇಳಿ ಸರ್. ಸರ್, ನಿಮ್ಮ ಮಾವನವ್ರು ಸಾಯೋದಕ್ಕೆ ಮುಂಚೆ ಬರೆದು ಈ ಬಿಲ್ಲು ಈಗ ಎನ್ಫೋರ್ಸಲ್ಲಿದೆ. ಓ ವೆರಿ ಗುಡ್ ವೆರಿ ಗುಡ್. ಅಂದ್ರೆ ಈ ಸದಾಶಿವನ್ಗೆ ಕಂಪ್ನಿಲಿ ಎಕ್ಸ್ಟ್ರಾ ಶೇರು, ಪ್ರಾಪರ್ಟಿ, ಮನೆ, ಬೋನಸ್ಸು, ಸಂಬಳ ಎಲ್ಲ ಎಕ್ಸ್ಟ್ರಾ ವಗೇರೆ ವಗೇರೆ ಇರ್ಬೇಕಲ್ಲ. ಆಸೆ ಮಗುಗೆ ಅವೆಲ್ಲ ಏನಿರಲ್ಲ, ಬೇರೆ ತರ ಇರುತ್ತೆ. ಓದ್ ಹೇಳಿ ಸರ್. ಮಿಸ್ಟರ್ ಸದಾಶಿವ, ಈ ನಿಮ್ಮ ಮಾವನವ್ರ ವಿಲ್ ಪ್ರಕಾರ ನಿಮ್ಮ ಮಾವ ತೀರ್ಕೊಳ್ಳೋದಕ್ಕೆ ಮುಂಚೆ ಎಷ್ಟೋ ಸಾರಿ ಆಫೀಸಿಗೆ ಬಂದಿದ್ದಾರೆ. ನೀವು ಕೆಲಸ ಮಾಡೋದನ್ನ, ಬಸವ ಕೆಲಸ ಮಾಡೋದನ್ನ ನೋಡಿದ್ದಾರೆ. ಅವ್ರಿಗನ್ಸಿದೆ ಬಸವ ನಿಮಗಿನ್ನ 1000 ಪಾಲು ಉತ್ತಮ ಅಂತ. ಎನ್ನದಂತ ಮಾತು. ಶಟಪ್ ಆಯ್ತು. ಯಾರ್ಗ? ನಿನಗೇನೆ. ಯಾವನವನ್ ಮಾವ ಅವ್ನು ಯಾಕೆ ಹೀಗೆ ಹೇಳ್ದ? ಅಲ್ಲ ಬಿಲ್ ಯಾರು ಬದಲಾಯಿಸು ಅಂತ ಹೇಳಿದ ತೋಳನ್ರ ಹಿಂಗೆ. ಓದ್ ನೋಡಿ, ಈ ವಿಲ್ ಪ್ರಕಾರ ಬಸವ ಬಾಸ್ ಆಗಿರ್ತಾನೆ, ನಾನು ಕ್ಲರ್ಕ್ ಆಗಿರ್ತೀರಾ. ಸಾಯೋದ್ ಸತ್ತ ಇಂಥ ಫಿಟ್ಟಿಂಗ್ ಇಟ್ಟು ಸಾಯೋದ? ತೆಪ್ಪಗೆ ಸಾಯಕ್ ಆಗ್ತಾ ಇರ್ಲಿಲ್ವಾ? ಎಂತ ಕೆಲಸ ಮಾಡ್ಬಿಟ್ಟ ಯಾವ ನೀನು? ಹಲೋ ವೇಸಿಲುಂಗೆ ರೀ ಓಸಿ ಗಂಡ, ಏನ್ರಿ ಅದು? ಯಾಕೆ ನಮ್ಮಪ್ಪನ್ ಬೈತಾ ಇರೋದು? ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅವರು ನೋಡ್ಕೊಂಡೇ ಮಾಡಿರ್ತಾರೆ. ನಿಮ್ಗಿಂತ ಬಸವ ಸರಿ ಅಂತ ಅವ್ರಿಗೆ ಅನ್ಸಿದೆ, ಅದೇ ಸರಿಯಾಗಿರುತ್ತೆ. ಆಗಲ್ಲ ರಾಣಿ, ಇಷ್ಟು ದಿವಸ ಬಾಸಾಗಿ ವರ್ಕ್ ಮಾಡಿ ಸಡನ್ ಆಗಿ ಕ್ಲರ್ಕ್ ಆಗಿ ಎಲ್ಲರ ಮುಂದೆ ವರ್ಕ್ ಮಾಡ್ಬೇಕು ಅಂದ್ರೆ ಕಷ್ಟ ಆಗಲ್ವಾ? ಅದಕ್ಕೆ ನಮ್ಮಪ್ಪ ಬಿಲ್ ನಲ್ಲಿ ಏನ್ ಬರ್ದಿದಾರೋ ಅದೇ ಕರೆಕ್ಟ್. ಅದ್ರ ಪ್ರಕಾರ ನಡೆದ್ರೇನೆ ಅವ್ರ ಆತ್ಮಕ್ ಶಾಂತಿ. ನೀವು ಸೀಟ್ ಬಿಟ್ಟು ಪಕ್ಕಕ್ಕೆ ಬನ್ನಿ, ಬಸವನ್ನ ಆ ಸೀಟ್ ಅಲ್ಲಿ ಕೂರ್ಸಿ. ಕೂಗಾಡಕ್ಕೆ ಏನು ಇಲ್ಲ, ಇಡ್ರಿ ಫೋನು. ಅಯ್ಯೋ ಅತಿ ಸಾಕು, ಬನ್ನಿ ಈ ಸಿಹಿ ಸುದ್ದಿನ ಎಲ್ರಿಗೂ ಹೇಳ್ಬಿಡೋಣ. ಅಲ್ಲ, ಸುದ್ದಿನ ಹೇಳೋಣ. ಸಮಾಧಾನ ಸಮಾಧಾನ. ನೋಡಿಪ್ಪ, ಎಲ್ಲ ಬನ್ನಿ ಬನ್ನಿ ಬನ್ನಿಮ್ಮ ಬನ್ನಿ. ನೋಡಿ, ಲಾಯರ್ ಸಾಹೇಬ್ರು ಒಂದು ಹೊಸ ವಿಲ್ ತಂದಿದ್ದಾರೆ. ಅದ್ರ ಪ್ರಕಾರ ನಮ್ಮ ಬಸವ ಮ್ಯಾನೇಜರ್ ಆಗ್ತಾರೆ. ಇನ್ನು ಮುಂದೆ ನಮ್ಮ ಬಾಸು ಬಸವ. ಬಸವ ಬಾಸ್ ಆಗ್ಬಿಟ್ರೆ ಬಸವನ್ ಕ್ಲರ್ಕ್ ಪೋಸ್ಟ್ ಅಲ್ಲಿ ನಾನು. ಏನ್ ಸರ್ ಇದು ಅನ್ಯಾಯ? ನೀವು ಅಂತ ಅದ್ಭುತವಾದ ಚೇರ್ ಕುತ್ಕೊಳ್ಳೋದ್ ಬಿಟ್ಟು ನನ್ನ ಪಕ್ಕದಲ್ಲಿ ಕುತ್ಕೊಳ್ಳೋಂತ ಸ್ಥಿತಿ ಬಂದ್ಬಿಡ್ತಲ್ಲ ಸರ್, ನನ್ಗಂತೂ ತುಂಬಾ ಖುಷಿ ಆಗ್ತದೆ. ನಮ್ ಬಸ್ಸು ನಮ್ಗೆಲ್ಲರಿಗೂ ಬಾಸ್ ಆಗ್ತಾರೆ ಅಂದ್ರೆ ಇದಕ್ಕಿಂತ ಆನಂದವಾದ ವಿಷಯ ಬೇಕಾ? ನೋಡಿ ಸರ್, ಒಳ್ಳೆ ಸುದ್ದಿ ಕೇಳಿದಾಗ ಡಾನ್ಸ್ ತನಕ್ ತಾನೇ ಬರುತ್ತೆ ಅಂತ. ಇದು ನಿಜವಾದ ಆನಂದ ಅಂದ್ರೆ. ಸಾಕು ನಿಲ್ಲಿಸ್ರಮ್ಮ, ಇದನ್ನ ಹಣ್ಣು ಡ್ಯಾನ್ಸ್ ಕಟ್ತಾ ಇದ್ದ. ಸುಮ್ಮನೆ ಇರಿ ಸರ್, ನೀವು ಕ್ಲರ್ಕ್ ಆಗಿದ್ದೀರಾ, ನಮ್ ಬಸ್ಸು ಬಾಸ್ ಆಗಿದ್ದಾರೆ ಅಂದ್ರೆ ಇದಕ್ಕಿಂತ ಸಂತೋಷವಾದ ವಿಷಯ ಬೇಕಾ? ಅದಲ್ದೆ ಅಂತ ಒಳ್ಳೆ ಮನುಷ್ಯನ ನೀವು ಡಿಸ್ಮಿಸ್ ಮಾಡಿದಿರಲ್ಲ ಸರ್. ರೀ ವಿಶಾಲಾಕ್ಷಿ, ಆ ದೇವ್ರೆ ಒಳ್ಳೇದ್ ಮಾಡಿದನ್ ಕಣ್ರಿ. ಹೌದೌದು, ಆ ದೇವ್ರೆ ಲಾಯರ್ ರೂಪದಲ್ಲಿ ಬಂದ್ರು ಅಂತ ಕಾಣುತ್ತೆ ಸರ್. ನಿಮ್ಗೆ ಕೋಟಿ ಕೋಟಿ ದುಡ್ಡ ಅಲ್ಲ ಸರ್, ಥ್ಯಾಂಕ್ಸ್. ಸರ್, ನಿಮ್ಮ ಹೊಟ್ಟೆ ಕೂಲ್ ಆಗಿರ್ಲಿ ಸರ್. ನಾನೀಗಲೇ ಹೋಗಿ ಬಸ್ಸನ್ನು ಕರ್ಕೊಂಡು ಬರ್ತೀನಿ. ಸ್ವಲ್ಪ ಸುಮ್ಮನೆ ಇರ್ರಿ. ನೀವೇನ್ 6 months ಬೇಬಿ ಬಾರ್ನ? ಸರ್ ಒಂದ್ ನಿಮಿಷ ಬಿಲ್ ಕೊಡಿ ಸರ್. ಇದ್ರಲ್ಲಿ ಏನಿದೆ ಅಂತ ಸ್ವಲ್ಪ ಡೀಟೇಲ್ ಆಗಿ ನೋಡ್ಬಿಡ್ತೀನಿ. ಬೋರ್ಡ್ ತಲೆ ಕುಳ್ಳ ಓದೋದೇನಿದೆ ಅದು ಕ್ರಿಸ್ಟಲ್ ಕ್ಲಿಯರ್ ತರ ಇದೆ. ವಿಚ್ಕಟ್ಟು ನಮ್ಮ ಮಾವ ಇದ್ದಲ್ರಿ ನನಗೆ ಊಟ. ಎಲ್ಲಿ ವಿಶಾಲಾಕ್ಷಿ? ಹೊಸ ಬಸ್ ಕರ್ಕೊಂಡ್ ಬರಕ್ಕೆ ಹೋಗಿದ್ದಾಳೆ. ಬಸ್ಸು 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 ಬಸ್ಸು. ನಮ್ಮ ಮನೆ ಬಾಗ್ಲು ತುಂಬಾ ಚಿಕ್ಕದು, ಬಸ್ ಬರಕ್ ಆಗಲ್ಲ. ನಾನು ಆ ಬಸ್ನೆಲ್ಲ ಹೇಳಿದ್ದು, ನಾನು ಬಸ್ಸನ್ ಕರೀತಾ ಇದ್ದೆ. ನಮ್ಮ ಅಣ್ಣ ಯಾಕೆ ಬೇಕು? ಅವ್ರ ಹತ್ರ ಮಾತಾಡ್ಬೇಕು. ಅಂತದೇನೋ ಒಂದು ಸಂತೋಷವಾದ ವಿಷಯ ಹೇಳೋದಿದೆ. ನಿಮ್ ಮದ್ವೆ ಫಿಕ್ಸ್ ಆಯ್ತಾ? ಇಲ್ಲ, ಅದಕ್ಕಿಂತ ಸಂತೋಷವಾದ ವಿಷಯ. ಅದಕ್ಕಿಂತ ಸಂತೋಷವಾದ ವಿಷಯ ಏನು? ಬಸ್ಸು ಎಲ್ಲಿ? ಇರಿ, ಅದಕ್ಕೆ ಆಫೀಸಿಂದ ವಿಶಾಲಾಕ್ಷಿ ಬಂದಿದ್ದಾಳೆ. ಏನೋ ಸಂತೋಷವಾದ ವಿಷಯ ಅಂತೆ, ಬನ್ನಿ. ಏನ್ ವಿಷಯ
ವಿಶಾಲಾಕ್ಷಿಯವರೇ ವಿಷಯ? ಆ ವಿಷಯ ಈಗಲೇ ಹೇಳ್ಬಿಟ್ರೆ ಆನಂದ ಡೈಲ್ಯೂಟ್ ಆಗೋಗುತ್ತೆ. ಅಯ್ಯಯ್ಯೋ, ನಾನು ಡೈಲ್ಯೂಟ್ ಮಾಡಲ್ಲ, ನೀವು ಹೇಳಿ. ಅದೇನಂದ್ರೆ ನಮ್ಮ ಆಫೀಸ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಒಂದು ಬಿಲ್ ಸಿಕ್ಕಿದೆ. ಆ ಬಿಲ್ ಪ್ರಕಾರ ಬಸ್ಸೂರೇ ನಮ್ಮ ಆಫೀಸ್ಗೆ ಪಾಸ್ ಆಗ್ತಾರಂತೆ. ನಾನು ಈ ವಿಷಯನ ಬಸ್ಸುಗೆ ಹೇಳ್ಬೇಕು, ಕರೀತೀರಾ? ಹೌದಾ? ಅಂತೂ ನನ್ನ ವರ ಫಲಿಸ್ತು. ಅಂದ್ರೆ ನಿಮ್ಗೆ ಈ ವಿಷಯ ಮೊದ್ಲೇ ಗೊತ್ತಿತ್ತಾ? ಅದು ನಮ್ಮ ಯಜಮಾನ್ರು ಯಾವತ್ತೋ ಒಂದಿನ ಬಾಸ್ ಆಗ್ತಾರೆ ಅಂತ ನನಗೆ ಗೊತ್ತಿತ್ತು, ಆಸೆನೂ ಇತ್ತು. ಆ ವರ ಇವತ್ತು ಫಲಿಸ್ತು ಅಂದೆ. ನನ್ನ ಆಸೆನೂ ಫಲಿಸ್ತು. ಸದಾಶಿವ ಮತ್ತೆ ವಿಷಕಂಠ ತುಂಬಾ ಮೆರೀತಾ ಇದ್ರು. ಈಗ ಆ ವಿಷಕಂಠನ್ನ ತುಳಿಯೋದಕ್ಕೆ ಬಸ್ಸುನೇ ಸರಿ. ಬರ್ತೀರಾ? ಅವ್ರು ಬೇಜಾರು ಮಾಡ್ಕೊಂಡು ರೂಮಲ್ಲಿ ಮಲಗಿದಾರೆ. ಬಾತ್ರೂಮ್ ಅಲ್ಲ, ಅಲ್ಲ ರೀ, ಬೆಡ್ರೂಮ್ ಅಲ್ಲಿ. ಒಬ್ಬರೇ ಇದಾರ? ರೀ ನಿಲ್ರಿ, ಸಾಕು. ನಮ್ಮನೆಗೆ ಬಂದು ಬೇರೆಯವ್ರ ಬೆಡ್ರೂಮ್ಗೆ ಹೋಗೋದು ಅಷ್ಟು ಸರಿಯಲ್ಲ. ಅವ್ರ ಹೆಂಡತಿ ಅಂತ ನಾನು ಇಲ್ಲಿದ್ದೀನಿ. ನಮ್ಮ ಯಜಮಾನ್ರನ್ನ ನಾನೇ ಹೋಗಿ ಕರಿತೀನಿ. ಏನಪ್ಪ ಎದ್ದೇಳಿ ಮೇಲೆ ಹೇಳ್ರಿ. ಯಾವ ಪುರುಷಾರ್ಥಕ್ಕೋಸ್ಕರ ಹೇಳ್ಬೇಕಮ್ಮ? ನನ್ನ ಜೀವನನೇ ಮುಳುಗೋಗಿದೆ. ಕನಸಲ್ಲೂ ಇಡ್ಲಿ ಚಟ್ನಿನೇ ಬರ್ತಾ ಇದೆ. ಅಯ್ಯೋ ರೀ, ನಾನು ಸನ್ಯಾಸಿ ಹತ್ರ ವರ ಕೇಳಿದ್ನಲ್ಲ, ಆ ವರ ಫಲಿಸಿದೆ ಅಪ್ಪ. ಅಯ್ಯೋ, ನನ್ನ ಕೈ ಇಟ್ಕೊ. ನನಗೆ ಯಾಕೋ ಒಂದು 10 ಸೆಕೆಂಡ್ ಮೂರ್ಛೆ ಹೋಗ್ಬೇಕು ಅಂತ ಆಸೆ ಆಗ್ತಿದೆ. ಹೋಗಿ ಬರ್ತೀನಿ. ಬಾಯ್ ಬಾಯ್. ಸಂಜೆ ಆಫೀಸಿಂದ ಬಂದ್ಮೇಲೆ ಮೂರ್ಛೆ ಹೋದ್ರೆ ಆಯ್ತು. ಈಗ ಟೈಮ್ ಇಲ್ಲ. ಎದ್ದೇಳಿ ಮೇಲೆ, ಎದ್ದೇಳಿ. ಗಿರಿ, ಗಂಗೆ, ಈಶಾ, ಎಲ್ಲರೂ ಬೇಗ ಬನ್ನಿ. ನಾನು ಬರ್ಬೇಕಾ? ಬೇಡ, ನೀನು ಅಲ್ಲೇ ಬಿದ್ದಿರು. ಅಲ್ಲೇ ಇರು. ಅದಕ್ಕೆ ಏನ್ ಮಾಡಿದ್ರಿ ನಮ್ಮ ಅಣ್ಣಂಗೆ? ಅದೇನೋ ವರ ಕೇಳಿ ಮಾತು ನಿಲ್ಸಿದ್ರಿ, ಮತ್ತೆ ಏನಾದ್ರೂ ಕೇಳಿ ಏನಾದ್ರೂ ಮಾಡ್ಬಿಟ್ರಾ? ಬುದ್ಧಿ ಇಲ್ವಾ ನಿನ್ಗೆ? ಸಂತೋಷದ ವಿಷಯನೇ ಆಗ್ಲಿ ದುಃಖದ ವಿಷಯನೇ ಆಗ್ಲಿ ಈಗ ಸಡನ್ ಆಗಿ ಹೇಳ್ಬಾರ್ದು ಕಣೆ, ಹೋಗಿ ಹಚ್ಕೊಂಡ್ಬಿಡ್ತಾರೆ. ಯಾಕಷ್ಟೊಂದು ಅರ್ಜೆಂಟಲ್ಲಿ ಭಾವನ ಹತ್ರ ಹೇಳ್ದೆ? ಒಂದ್ ನಿಮಿಷ ರೀ, ಮತ್ತೆ ಮೂರ್ಛೆ ಹೋಗ್ಬಿಟ್ರ? ಎದ್ದೇಳಿಪ್ಪ ಮೇಲೆ, ನನ್ಗೋಸ್ಕರ ಎದ್ದೇಳಿ. ರೀ, ಮೂರ್ಛೆ ಹೋಗೋದಕ್ಕಿಂತ ಮುಂಚೆ ನೀನೇನೋ ಒಂದು ಹೇಳಿದೆ, ತುಂಬಾ ಖುಷಿ ಪಟ್ಟೆ. ನಾನು AC ಫ್ಯಾಕ್ಟ್ರಿಗೆ ಬಾಸ್ ಅಂತ. ಹೌದಾ? ಏನಪ್ಪ ಹೇಳ್ತೀನಿ, ಆದ್ರೆ ಮತ್ತೆ ನೀವು ಮೂರ್ಛೆ ಹೋಗ್ಬಾರ್ದು. ಹೋಗಲ್ಲ. ಹೇಳಮ್ಮ. ಹೌದಪ್ಪ, ನೀವು AC ಲುಂಗಿ ಫ್ಯಾಕ್ಟ್ರಿಗೆ ಬಾಸ್. ಹಂಗಾರೆ ನಾನು ಆಫೀಸ್ಗೆ ಹೋಗೋಕೆ ರೆಡಿ ಆಗಲ್ಲ. ಲೋ ಈಶು, ನಾನೀಗ AC ಲುಂಗಿಗೆ ಬಾಸು. ಅದಕ್ಕೆ ಅರ್ಜೆಂಟ್ ಆಗಿ ಬುಕ್ ಮಾಡೊಂದು AC ಬಸ್ಸು. ಏನಪ್ಪ, ನೀವು ಬಾಸ್ ಆಗಿದ್ದು ನನಗಂತೂ ತುಂಬಾ ಸಂತೋಷ ಆಗ್ತಿದೆ. ಸಂತೋಷ ಆಗಿದೆ ಸರಿಮಾ. ಈ ಸಂತೋಷ ಅನ್ನೊಂದು ಹಂಚ್ಕೊಳ್ಳೋಣ ಅಂದ್ರೆ ಯಾರು ಬಂದಿಲ್ವೇನೆ? ದಂಡಿಗೆ ಬರ್ಲಕ್ಕೇನು ಬಂದಿಲ್ಲ. ಬಸ್ಸು, ನಾನ್ ಬಂದಿದ್ದೀನಿ ಆಫೀಸಿಂದ. ಆಮೇಲೆ ನೀವೇ ನಮ್ ಬಾಸ್. ಅಯ್ಯೋ, ಸ್ವಲ್ಪ ದೂರ ನಿಲ್ರಿ. ಇದೇನ್ ಫಾರಿನ್ ಅನ್ಕೊಂಡ್ರಾ? ಅದು ನನ್ಗೆ ಕೆಲವೊಂದ್ಸತಿ ಸಂತೋಷ ತಡ್ಕೊಳಕ್ಕಾಗಲ್ಲ. ಕೆಲವು ಸಲ ತಡ್ಕೋಬೇಕಾಗತ್ತೆ. ಏನು ಸಂತೋಷ ನೀವು ತಡ್ಕೊಳ್ದೇ ಇದ್ರೆ ಬೇರೆಯವರು ಪಡ್ಕೋತಾರೆ. ಒಂದೇ ಒಂದ್ಸಲ ತಪ್ಕೋತೀನಿ. ಅಯ್ಯೋ ಬೇಡ. ಇರ್ಲಿ ಬಿಡಮ್ಮ, ಪಾಪ ಅವರು ಬರ್ಗೆಟ್ಟಿದ್ದಾರೆ. ಸದ್ಯಕ್ಕೆ ನಾನು ಬರ್ಗೆಟ್ಟಿಲ್ಲ, ಸೈಡಲ್ಲಿ ನಿಲ್ಲಿ. ಅಲ್ಲಮ್ಮ, ಇಂಥ ಖುಷಿ ವಿಚಾರನ ಪಾಪ ತಂದಿದ್ದಾರೆ, ಅವ್ರಿಗೇನು ಕೊಡೋದು ಬಿಡ್ವೇನೆ? ತಗೊಳಮ್ಮ. ಬೇಡ, ಇದು ಜೆಂಟ್ಸ್ ಇದ್ದು. ತಗೊಂಡ್ ನಿಮಿಷ. ಏನಪ್ಪ, ನಮ್ಮ ಮದ್ವೆ ಟೈಮಲ್ಲಿ ಅದನ್ನ ನಾನು ನಿಮ್ ಬೆಳ್ಳಗೆ ಹಾಕಿದ್ದು. ಹೌದಾ? ಅಯ್ಯೋ ಪಾಪ, ಒಂದು ಅಟ್ಲೀಸ್ಟ್ ಬಾಯಿನಾದ್ರೂ ಸಿಹಿ ಮಾಡ್ಬೇಕಲ್ಲ. ಏನ್ ಕೊಡೋಣ? ಅಣ್ಣಯ್ಯ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಅಂದರು ಇಟ್ಟ ಚೂಡಂಡಿ ಕಲ್ಲು ಸಕ್ಕರೆ. ಸೂಪರ್ ಕಣಮ್ಮ, ನೀ ನನ್ನ ಮುದ್ದು ತಂಗಿ. ಬಸ್ಸು, ನಂಗಂತೂ ತುಂಬಾ ಸಂತೋಷ ಆಗ್ತಾ ಇದೆ. ನನಗೂ ಅಷ್ಟೇ ಸಂತೋಷ. ಹೇಳ, ನಾವಿಬ್ರು ಹೊಡೋಗೋಣ. ನಾವಿಬ್ರು ಆಫೀಸ್ಗೆ ಹೋಗೋಣ. ಬಸ್ಸು, ನಂಗೆ ಇದಕ್ಕಿಂತ ಸಂತೋಷವಾದ ವಿಷಯ ಇನ್ನೇನಿರುತ್ತೆ ಹೇಳಿ? AC ಬಸ್ಸು ಒಂದು ಇಲ್ಲ, ಆದ್ರೆ ಒಂದೇ ಒಂದಿತ್ತು, ಅದ್ರಲ್ಲಿ ಗ್ಯಾಸ್ ಇಲ್ಲ. ದರಿದ್ರ ವಿಷಯನೇ ತರ್ತೀಯ ಕಣ ನೀನು. ಇವಾಗ ಏನ್ ಮಾಡೋದು? ಅಯ್ಯೋ, ಇದ್ದೇ ಇದೆಯಲ್ಲ ನಿಮ್ ಹಳೆ ಗಾಡಿ. ಒಂದೇ ಗಾಡಿಲಿ 2 ಬಾಡಿನ? ಇಲ್ಲ, ಕೂರೋದು ಈ ಬಾಡಿ ತಳ್ಳೋಕೆ. ಬಸ್ಸು
ವೆಲ್ಕಮ್ ಮಿಸ್ಟರ್ ಬಸವ, ಕಂಗ್ರ್ಯಾಚುಲೇಷನ್. ಇನ್ ಮುಂದೆ ಈ ಕಂಪ್ನಿಗೆ ನೀವೇ ಬಾಸ್. ಸರ್ ನಾನು ಬಾಸ ಏನ್ ಹೇಳ್ತಿದ್ದೀರಿ ಸರ್? ಹೌದು, ವಿಲ್ ಎಲ್ಲ ಚೆಕ್ ಮಾಡಿದ್ದಾಯ್ತು. ಈ ವಿಲ್ ಪ್ರಕಾರ ಈ ಆಫೀಸ್ಗೆ ಕಂಪ್ನಿಗೆ ನೀವೇ ಬಾಸ್. ನಿಮಗೆ ಫುಲ್ ಪವರ್ಸ್ ಇದೆ. ಈ ಆಫೀಸ್ನ ಯಾವ ತರ ಬೇಕಾದ್ರೂ ನೀವು ಆರ್ಗನೈಸ್ ಮಾಡ್ಬೋದು. ಈ ಡಾಕ್ಯುಮೆಂಟ್ಸ್ ತಗೊಳ್ಳಿ, ಸಿಗ್ನೇಚರ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಂದು ಸ್ವಲ್ಪ ಸಮಾಧಾನ ಮಾಡಿ ಪಾಪ. ರಿಫಿಲ್ ಹಾಕಕ್ಕಾಗಲ್ವೇನ್ರಿ? ತಗೊಳ್ಳಿ ಟಾಪು. ಸರ್ ಪೆನ್ ಪ್ಲೀಸ್. ಸರ್ ಕರೆಕ್ಟ್ ಆಗಿ ಸರ್. ಇದೆಲ್ಲ ಹೆಂಗಾಯ್ತು ಸರ್? ಸದಾಶಿವ ಅವ್ರ ಮಾವರು ಸಾಯೋದಕ್ಕೆ ಮುಂಚೆ ಒಂದು ವಿಲ್ ಬರ್ದಿತ್ತು. ಇವರು ಇದೇ ಲಾಸ್ಟ್ ವಿಲ್. ಈ ವಿಲ್ ಪ್ರಕಾರ ಈ ಆಫೀಸ್ಗೆ ನೀವೇ ಬಾಸ್ ಆಗ್ಬೇಕು ಅಂತ ಅವ್ರ ಆಸೆ ಆಗಿತ್ತು. ಐ ಸಿ. ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಕೂತ್ಕೊಳ್ಳಿ ಅಲ್ಲ ಇಷ್ಟು ಬೇಗ ನಂಗೆ ಯಾಕೆ ಒಂಚೂರು ನರ್ವಸ್ ಆಗ್ತಿದೆಯಪ್ಪ. ಕೂತ್ಕೊಳ್ಳಿ. ಹೇಗಿದೆ? ಚೇರ್ ತರನಿದೆ, ಆದ್ರೂ ಯಾಕೆ ಒಂಚೂರು ಶೇಕಿಂಗ್ ಇದೆ. ಪರವಾಗಿಲ್ಲ, ಮ್ಯಾನೇಜೇಬಲ್. ಮಿಸ್ಟರ್ ಸದಾಶಿವ, ಮೀಟಿಂಗ್ ಅರೇಂಜ್ ಮಾಡ್ರಿ.